ಒಂದೇ ಬಟ್ಟೆಯಲ್ಲಿದ್ದಾರೆ. ಬಟ್ಟೆಯನ್ನ ಬದಲಾಯಿಸೋದಕ್ಕೆ ಸಣ್ಣ ಚಾನ್ಸ್ ಅನ್ನ ಕೊಡಿ ಕಳಕಳಿಯಿಂದ ಬೇಡ್ಕೊಂಡಿದ್ದಾರೆ. ಇದೊಂದು ಕರ್ನಾಟಕ ರಾಜಕಾರಣದಲ್ಲಿ ಭಾರಿ ದೊಡ್ಡ ಸಂಚಲನವನ್ನ ಮೂಡಿಸಿದೆ. ಇದೀಗ ಅವರ ಶಾಸಕ ಸ್ಥಾನಕ್ಕೂ ಕುತ್ತು ಬಂದಿದೆ. ಕೇಂದ್ರ ಸರ್ಕಾರ ತಂದಿರುವಂತಹ ಪ್ರಜಾಪ್ರತಿನಿಧಿ ಕಾಯ್ದೆ ಅಡಿಯಲ್ಲಿ ಅವರು ಶಾಸಕ ಸ್ಥಾನದಿಂದ ವಜಾ ಕೂಡ ಮಾಡಲಾಗಿದೆ. ಇನ್ನು ಪ್ರಕರಣದಲ್ಲಿ 21 ಆರೋಪಿಗಳಿದ್ರೆ ಇವರ ಪೈಕಿ 2 ಮಾಫಿ ಸಾಕ್ಷಿಯಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈ ಪೈಕಿ ಕೋರ್ಟ್ 19 ಆರೋಪಿಗಳನ್ನ ದೋಷಿ ಅಂತ ಹೇಳಿ ತೀರ್ಪನ್ನು ಕೊಟ್ಟಿದೆ. ಅಪರಾಧಿಗಳ ಹಿನ್ನೆಲೆ ಏನು ಅನ್ನೋದನ್ನು ನೋಡೋದಾದ್ರೆ, ಧಾರವಾಡ ಗ್ರಾಮೀಣ ಕ್ಷೇತ್ರದ ಶಾಸಕರು 27 ವರ್ಷಗಳಿಂದ ರಾಜಕೀಯದಲ್ಲೇ ಇದ್ದಂಥವರು. A15 ವಿನಯ್ ಕುಲಕರ್ಣಿ ಧಾರವಾಡ ಗ್ರಾಮೀಣ ಕ್ಷೇತ್ರದ ಶಾಸಕ. 27 ವರ್ಷದಿಂದನೂ ಸಹ ರಾಜಕೀಯದಲ್ಲಿ ಇದ್ದಂಥವರು. ಇವರಿಗೆ 2 ಹೆಣ್ಣು ಮಕ್ಕಳು, 2 ಗಂಡು ಮಕ್ಕಳು, 3 ಬಾರಿ ಶಾಸಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಎಲ್ಲವೂ ಸಹ ಈಗ ನೀರಲ್ಲಿ ಹೋಮ ಮಾಡಿದಂತಾಗಿದೆ. ಇವರೆಷ್ಟೇ ಒಳ್ಳೆ ಕೆಲಸಗಳನ್ನ ಮಾಡಿರಬಹುದು, ಆದರೆ ಅದೊಂದು ಕಪ್ಪು ಚುಕ್ಕೆ ಇದೆಯಲ್ಲ, ಸಾಯೋವರೆಗೂ ಸಹ ಹಾಗೇ ಇರುತ್ತೆ. ರಾಜಕಾರಣಿ ಜೊತೆಗೆ ಉತ್ತಮ ಕೃಷಿಕ ಕೂಡ ಹೌದು. 3,000 ಹಸುಗಳನ್ನು ಹೊಂದಿರುವಂಥ ವಿನಯ್ ಕುಲಕರ್ಣಿ ರಾಜಕೀಯ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ, ಕೃಷಿಕ ಕೂಡ ಹೌದು. ನೋಡಿ, 3,000 ಹಸುಗಳನ್ನು ಹೊಂದಿರುವಂಥ ವಿನಯ್ ಕುಲಕರ್ಣಿ. 2 ಹೆಣ್ಣು ಮಕ್ಕಳು, 2 ಗಂಡು ಮಕ್ಕಳಿದ್ದಾರೆ. 3 ಬಾರಿ ಶಾಸಕರಾಗಿ ಸೇವೆಯನ್ನ ಸಲ್ಲಿಸಿರುವಂಥದ್ದು. ಎಷ್ಟೇ ಒಳ್ಳೆ ಕೆಲಸಗಳನ್ನ ಮಾಡಿ, ಎಷ್ಟೇ ಸೇವೆಗಳನ್ನ ಸಲ್ಲಿಸಿದ್ರು, ಇದೊಂದು ಮರೆಯೋದಕ್ಕೆ ಆಗೋದೇ ಇಲ್ಲ. ಇದೊಂದು ಕರ್ನಾಟಕ ರಾಜಕಾರಣದಲ್ಲಿ ಭಾರಿ ದೊಡ್ಡ ಸಂಚಲನವನ್ನ ಮೂಡಿಸಿದೆ. ಇನ್ನ ಉಳಿದಂಥ A2 ವಿಕ್ರಮ್ ಆಗಿರ್ಬೋದು, A3 ಕೀರ್ತಿ ಕುಮಾರ್ ಆಗಿರ್ಬೋದು, A4 ಸಂದೀಪ್ ಆಗಿರ್ಬೋದು, A5 ವಿನಾಯಕ್, A6 ಮಹಾಬಲೇಶ್ವರ್ ಅಲಿಯಾಸ್ ಮದಕ, A7 ಸಂತೋಷ್, A8 ದಿನೇಶ್ ಇವರೆಲ್ಲರೂ ಸಹ ದೋಷಿಗಳು ಅಂತ ಹೇಳಿ ಶಿಕ್ಷೆಯನ್ನ ಕೊಟ್ಟಿರುವಂಥದ್ದು. ರಾಜಕೀಯಕ್ಕೆ ದೊಡ್ಡ ಮಸಿ ಬಳ್ದಂತಾಗಿದೆ. ಬಟ್ಟೆ ಬದಲಿಸೋದಕ್ಕೆ ಅವಕಾಶವನ್ನ ಕೊಡಿ ಅಂತ ಹೇಳಿ ಬೇಡ್ಕೊಂಡ್ರು. ಯೋಗೀಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ವಿನಯ್ ಕುಲಕರ್ಣಿ ಅವರಿಗೆ ಜೀವಾವಧಿ ಶಿಕ್ಷೆಯನ್ನ ಘೋಷಣೆ ಮಾಡಿರುವಂಥದ್ದು. ಇದೀಗ ಅವರು 3 ದಿನದಿಂದ ಒಂದೇ ಬಟ್ಟೆಯಲ್ಲಿದ್ದಾರೆ. ಬಟ್ಟೆ ಬದಲಿಸಲು ಅನುಮತಿಯನ್ನ ನೀಡುವಂತೆ ಶಾಸಕ ವಿನಯ್ ಕುಲಕರ್ಣಿ ಪರ ವಕೀಲ ಸುನಿಲ್ ಮನವಿಯನ್ನ ಮಾಡಿದ್ರು. ಅಪರಾಧಿಗಳಿಗೆ ಬಟ್ಟೆ ಒದಗಿಸಲು ಜೈಲು ಅಧಿಕಾರಿಗಳಿಗೆ ಸೂಚನೆಯನ್ನು ಸಹ ಕೊಡಲಾಗಿದೆ. ಜೈಲು ಕೈಪಿಡಿಯಲ್ಲಿರುವಂತೆ ಬಟ್ಟೆಯನ್ನು ಒದಗಿಸಲು ಜಡ್ಜ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಇದರ ಜೊತೆಗೆ ಎಲ್ಲ ಸೆಕ್ಷನ್ಗೂ ಸಹ ಪ್ರತ್ಯೇಕವಾಗಿ ದಂಡವನ್ನ ವಿಧಿಸಲಾಗಿದೆ. ಜನಪ್ರತಿನಿಧಿಗಳ ಕಾಯ್ದೆಯ ಅನ್ವಯ ಯಾವುದೇ ಹಾಲಿ ಶಾಸಕ ಅಥವಾ ಸಂಸದನಿಗೆ 2 ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಅವಧಿಯ ಶಿಕ್ಷೆ, ಜೈಲು ಶಿಕ್ಷೆ ಆದರೆ 2 ವರ್ಷಕ್ಕಿಂತ ಅದಕ್ಕಿಂತನೂ ಹೆಚ್ಚು ಜೈಲು ಶಿಕ್ಷೆ ಆದರೆ ಅವರು ತಕ್ಷಣವೇ ತಮ್ಮ ಸ್ಥಾನವನ್ನ ಕಳೆದುಕೊಳ್ತಾರೆ. 2 ವರ್ಷ ಅಲ್ಲ, ಜೀವಾವಧಿ. ಇದೀಗ ವಿನಯ್ ಕುಲಕರ್ಣಿಗೆ ಶಿಕ್ಷೆ ಪ್ರಕಟ ಆಗಿರೋದ್ರಿಂದ ಅವರು ಧಾರವಾಡ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಶಾಸಕ ಸ್ಥಾನದಿಂದ ಅನರ್ಹಗೊಂಡಿದ್ದಾರೆ. ಕರ್ನಾಟಕ ರಾಜಕೀಯ ವಲಯದಲ್ಲಿ ಈ ತೀರ್ಪು ಭಾರಿ ಸಂಚಲನವನ್ನು ಮೂಡಿಸಿದ್ದು, ಧಾರವಾಡದಲ್ಲಿ ಶೀಘ್ರದಲ್ಲೇ ಉಪಚುನಾವಣೆ ನಡೆಯುವಂತ ಸಾಧ್ಯತೆ ದಟ್ಟವಾಗಿದೆ. ಯೋಗೀಶ್ ಗೌಡ ಅವರ ಮನೆಯವರು ಇದು ಆಸ್ತಿಗಾಗಿ ನಡೆದಿರುವಂತಹ ಸಂಚಲನ, ರಾಜಕೀಯವಾಗಿ ನಡೆದಿರುವಂತಹ ಕೊಲೆ, ನಮಗೆ ನ್ಯಾಯ ಬೇಕೇ ಬೇಕು, ಎಷ್ಟು ವರ್ಷ ಬೇಕಾದರೂ ಕಾಯ್ತೀವಿ, ಸಿಬಿಐ ತನಿಖೆಗೆ ವಹಿಸಿ ಅಂತ ಹೇಳಿ ಬೇಡಿಕೊಂಡ್ರು. ಈ ಸಿಬಿಐ ತನಿಖೆಯಿಂದ ಬಯಲಾದಂತಹ ಸತ್ಯ ಇದು. ಸಿಬಿಐ ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿದಾಗ ಈ ಹತ್ಯೆಯಲ್ಲಿ ವಿನಯ್ ಕುಲಕರ್ಣಿಯವರ ಒಳಸಂಚು ಇರೋದು ದೃಢಪಡ್ತಾ ಹೋಗುತ್ತೆ. 2020 ನವೆಂಬರ್ನಲ್ಲಿ ವಿನಯ್ ಕುಲಕರ್ಣಿಯವರನ್ನ ಸಿಬಿಐ ಬಂಧಿಸಿತ್ತು. ಒಟ್ಟು 21 ಜನರ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿತ್ತು. ಇದರಲ್ಲಿ 2 ಅಪ್ರೂವರ್ ಆಗಿದ್ರು ಹಾಗೂ ಮತ್ತಿಬ್ಬರು ಸಾಕ್ಷ್ಯಾಧಾರಗಳ ಕೊರತೆಯಿಂದ ಖುಲಾಸೆಗೊಂಡಿದ್ರು. ಉಳಿದಂತ 17 ಜನರನ್ನ ನ್ಯಾಯಾಲಯ ಅಪರಾಧಿಗಳಂತ ಹೇಳಿ ನಿರ್ಣಯಿಸಿತ್ತು. ಐಪಿಸಿ ಸೆಕ್ಷನ್ 302 ಮತ್ತು 120B ಅಡಿಯಲ್ಲಿ ಇವರು ದೋಷಿಗಳಾಗಿದ್ದಾರೆ. 302 ಅಂತ ಹೇಳಿದ್ರೆ ಕೊಲೆ, 120B ಅಂತ ಹೇಳಿದ್ರೆ ಕ್ರಿಮಿನಲ್ ಪಿತೂರ್, ಇದರ ಅಡಿಯಲ್ಲಿ ಇವರು ದೋಷಿಗಳು ಆಗಿದ್ದಾರೆ. ಸಿಬಿಐ ವಾದವನ್ನ ಮಾಡಿತು. ಇದು ಅಂತಿಂತ ಪ್ರಕರಣ ಅಲ್ಲ, ಒಳಸಂಚ ನಡೆಸಿದ್ದಾರೆ, ಸಾಕ್ಷ್ಯಾಧಾರಗಳನ್ನು ನಾಶಪಡಿಸುವಂತಹ ಕೆಲಸಗಳನ್ನ ಮಾಡಿದ್ದಾರೆ. ಇವರಿಗೆ ಕಠಿಣವಾದಂತಹ ಶಿಕ್ಷೆ ಆಗಲೇಬೇಕು. ಆರೋಪಿಗಳು ವ್ಯವಸ್ಥಿತವಾಗಿ ಪಿತೂರಿಯನ್ನು ನಡೆಸಿ ರಾಜಕೀಯ ದ್ವೇಷದ ಹಿನ್ನೆಲೆಯಲ್ಲಿ ಹತ್ಯೆಯನ್ನ ಮಾಡಿದ್ದಾರೆ. ಪೊಲೀಸ್ ವ್ಯವಸ್ಥೆಯನ್ನ ದುರ್ಬಳಕೆ ಮಾಡಿಕೊಂಡು
ಸಾಕ್ಷ್ಯ ನಾಶಪಡಿಸುವಂತ ಯತ್ನವೂ ಸಹ ನಡೆದಿದೆ. ಹೀಗಾಗಿ ಅಪರಾಧಿಗಳಿಗೆ ಯಾವುದೇ ವಿನಾಯಿತಿಯನ್ನ ಕೊಡದೆ ಕ್ಷಮಾದಾನ ರಹಿತ ಜೀವಾವಧಿ ಶಿಕ್ಷೆ ವಿಧಿಸಬೇಕು ಅಂತ ಹೇಳಿ ಸಿಬಿಐ ಪರ ವಕೀಲರು ಬಲವಾಗಿ ವಾದವನ್ನ ಮಾಡಿದ್ರು. ಅದರ ಪ್ರತಿಫಲ ಈಗ ನಿಮ್ಮ ಮುಂದೆ ಇದೆ.